ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿದ್ರಿ. ನಾವು ಈ ಒಂದು ಶ್ರಾವಣದ ಕೊನೆ ಶುಕ್ರವಾರದಲ್ಲಿ ಹಬ್ಬ ಮಾಡಿದ್ದೆ. ಸೊ ಅದರ ಒಂದು ವ್ಲಾಗನ್ನು ಹಾಕ್ತಾ ಇದ್ದೀನಿ. ಹಾಗೆ ಶಾರ್ಟ್ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಅದರಲ್ಲಿ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿದ್ದು ತುಂಬ ಚೆನ್ನಾಗಿತ್ತು, ಹೇಗೆ ಉಡಿಸಿದ್ರಿ ಅದನ್ನು ತೋರಿಸಿ ಅಂತ ಕೇಳ್ತಾ ಇದ್ರಿ. ನಾನು ಇದ್ರಲ್ಲಿ ಅಷ್ಟು ಡೀಟೇಲಾಗಿ ಹಾಕಿಲ್ಲ ಅಂತ ಅಂದ್ರೂ ಒಂದಿಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಹೇಗೆ ಉಡಿಸ್ದೆ ಅಂತ ಹೇಳಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಬ್ಬಕ್ಕೆ ಮುಂಚೆನೇ ಹಾಕಿದರೆ ಬಹುಶಃ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ನಾನು ಲೇಟಾಗಿ ಹಬ್ಬ ಮಾಡಿದ್ದು, ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಹಬ್ಬದ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೂ ಗೊತ್ತು. ಸೊ ಹಾಗಾಗಿ ನಾನು ವಿಡಿಯೋನ ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ನೆಕ್ಸ್ಟ್ ಇಯರ್ ಆದರೂ ಸರಿನೇ ಮುಂಚಿತವಾಗಿ ಒಂದು ವಿಡಿಯೋ ಮಾಡ್ತೀನಿ. ಯಾಕೆ ಅಂತಂದರೆ ಪ್ರತಿ ಸಲ ನಾನು ಬೇರೆ ಥರ ಸೀರೆ ಉಡಿಸ್ತಾ ಇದ್ದೆ. ಈ ಸರಿಗೂ ತುಂಬ ಡಿಫ್ರೆನ್ಸ್ ಇದೆ. ಈ ಸರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಕೆಲವೊಂದಿಷ್ಟು ಚೇಂಜಸ್ನ ಮಾಡ್ಕೊಂಡಿದ್ದೆ. ಹಾಗಾಗಿ ಆ ದೇವರ ಅಲಂಕಾರ ಏನಿದೆ ಅದು ತುಂಬ ಪರ್ಫೆಕ್ಟಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಪ್ರತಿ ಸಲ ಈ ಥರ ಏನು ನಾನು ಬ್ಯಾಕ್‌ಗ್ರೌಂಡ್ ಅಥವಾ ಏನೂ ಹಾಕ್ತಾ ಇರಲಿಲ್ಲ. ಈ ಸರಿ ಒಂದು ಸಿಲ್ಕ್ ಸ್ಯಾರಿ ಗೋಲ್ಡ್ ಕಲರಲ್ಲಿ ಹಾಕೋಣ, ಅದ್ರ ಮೇಲೆ ದೇವ್ರನ್ನ ಕೂರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬರೀ ಹಾಗೆ ದೇವ್ರ ಮನೆಯಲ್ಲಿ ನಾನು ರೆಡಿ ಮಾಡಿ ಕೂರಿಸ್ಬಿಡ್ತಾ ಇದ್ದೆ. ಸೊ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಸೀರೆ ಒಂದು ಉಡ್ಸೋದಕ್ಕೆ ಬಾಕಿ ಇತ್ತು. ಸೊ ಎಲ್ಲ ರೆಡಿ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ಈಗ ಪೂಜೆ ಮಾಡೋದಕ್ಕೆ ನಾನು ಕೂಡ ಫ್ರೆಶ್ ಅಪ್ ಆದೆ. ನಾನು ರೆಡಿ ಆದಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಫ್ರೆಶ್ ಅಪ್ ಆದರೆ ಒಂಥರ ಸಮಾಧಾನ ಅಲ್ವಾ ಇನ್ನು ಮುಂದಿನ ಕೆಲಸ ಎಲ್ಲ ಮಾಡೋದಕ್ಕೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಸಾಮಗ್ರಿ ಎಲ್ಲ ತೊಳ್ಕೊಂಡು ಬಿಟ್ಟಿದ್ದೀನಿ. ಈಗ ಏನಿದ್ರೂ ಸೀರೆ ಉಡಿಸಿ ದೇವರನ್ನ ರೆಡಿ ಮಾಡೋದು ಅಷ್ಟೇ ಬಾಕಿ ಇರೋದು. ಸ್ವಲ್ಪ ಇವಾಗ ಏನಂತಂದರೆ ನಾನು ಪ್ರಗತಿಗೆ ಹಿಂಗೆಲ್ಲ ಆದಮೇಲೆ ಫಂಕ್ಷನು ಕೆಲಸ ಜಾಸ್ತಿ ಆಯ್ತಲ್ಲ, ನಿನ್ನೆಯಿಂದ ಸ್ವಲ್ಪ ಸಹಾಯಕ್ಕೆ ಒಬ್ಬರು ಬರ್ತಾರೆ ಹೆಲ್ಪ್ ಮಾಡೋದಕ್ಕೆ. ಒಂದು ಆಂಟಿ ಬಂದುಬಿಟ್ಟು ನೆಲ ಗುಡಿಸ್ಬಿಟ್ಟು ಕಸ ಗುಡಿಸಿ ಪಾತ್ರೆ ತೊಳ್ಕೊಟ್ಬಿಟ್ಟು ಹೋಗ್ತಾರೆ. ಸರಿ, ಅವ್ರು ಬಂದರೆ ಅದೊಂಚೂರು ಆಗುತ್ತೆ. ಇವತ್ತು ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ದೀನಿ, ಪೂಜೆ ಇದೆ ನಮ್ಮ ಮನೆಯಲ್ಲಿ ಅಂತ. ಅವರು ಬರ್ತಾರೆ ಇವಾಗ. ಸೊ ಇವತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೇ ತುಂಬ ಇಷ್ಟ ಅಲ್ವಾ, ತುಂಬ ಖುಷಿ ಕೊಡುವಂಥ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ವರ್ಷದಲ್ಲಿ ವರಮಹಾಲಕ್ಷ್ಮಿ ಫಸ್ಟು. ಏನಂತೀರಾ ಕಮೆಂಟ್ ಮಾಡಿ ಹೇಳಿ. ಸರಿ, ನಾನು ಕೂಡ ಫ್ರೆಶ್ ಅಪ್ ಆದೆ. ಇವಾಗ ರಂಗೋಲಿ ಎಲ್ಲ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ರಂಗೋಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ, ಪ್ರತಿ ಸಲ ಅದನ್ನೇ ಹೇಳ್ತೀನಿ. ಬಟ್ ಬಂದಷ್ಟು ನಾನು ತುಂಬ ಚೆನ್ನಾಗಿ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಡೋರ್ ಮೇಲೆ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಮನೆಗೆ ತುಂಬ ಒಳ್ಳೆಯದು ಅಂತ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಅರಿಶಿನ ಮತ್ತು ಶ್ರೀಗಂಧ ಮಿಕ್ಸ್ ಮಾಡಿಬಿಟ್ಟು ಬರಿತಾ ಇದ್ದೆ, ನೋಡೋಣ ಅಂತ ಹೇಳಿ. ಇವತ್ತೇ ಫಸ್ಟ್ ಟೈಮ್ ನಾನು ಕೂಡ ಬರೆದಿದ್ದು. ವಾವ್ ವಾವ್, ಎರಡು ಕೈಯಲ್ಲಿ ನೋಡಿ ಏನು ಬಂದೈತೆ. ಸೂಪರ್ ಸೂಪರ್ ಡೂಪರ್ ಉಪ್ಪರ್. ಮಾಡಬೇಕಲ್ಲ, ಪೂಜೆ ಮಾಡಬೇಕಲ್ಲ. ಕುಂಕುಮ 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 ಹೆಣ್ಮಗ್ನೆ ಕುಂಕುಮ. ರೀತು ಏನಿದು? ಕುಮ್ಮ. ಕುಂಕುಮ ಅಂತಂದ್ರೆ ಕುಮ್ಮ. ಹಿಂದಿನ ದಿನ ರಾತ್ರಿನೇ ದೇವ್ರಿಗೆ ಸೀರೆ ಎಲ್ಲ ಉಡಿಸಿಡೋದು ನಾನು ಮಾಡ್ತಾ ಇದ್ದೆ. ಬಟ್ ಈ ಸರಿ 2 ವರ್ಷದಿಂದ ನನಗೆ ಆ ಥರ ಮಾಡೋದಕ್ಕೆ ಆಗ್ತಾ ಇಲ್ಲ. ಪೂರ್ತಿ ರಾತ್ರಿ ಎದ್ದು ಸೀರೆ ಉಡಿಸಿ ಅದಕ್ಕೆಲ್ಲ ರೆಡಿ ಮಾಡಿ ಇಡೋದಕ್ಕೆ ನನಗೆ ಅವಕಾಶ ಆಗ್ತಾಯಿಲ್ಲ. ಮತ್ತು ಪ್ರೀತಮ್ ಇರೋದ್ರಿಂದ ಅದು ಸಾಧ್ಯವೂ ಆಗ್ತಾ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಅವಾಗಲೇ ಮಾಡ್ಕೊಂಡು ಬಿಡ್ತೀನಿ. ಅದು ಒಂಥರ ಚೆನ್ನಾಗೇ ಇರುತ್ತೆ. ನೈಟ್ ನಾವು ಸೀರೆ ಅರ್ಧ ಉಡಿಸಿ ಮಲ್ಕೊಂಡು ಮತ್ತೆ ಎದ್ದು ಅದು ಒಂಥರ ನನಗೇನು ಇಷ್ಟ ಆಗಿಲ್ಲ. ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ ನಾನು. ಅಂತಂದರೆ ಇಡೀ ರಾತ್ರಿ ನಿದ್ದೆ ಮಾಡ್ದಲ್ಲೇ ಮಾಡಿರೋ ಹಬ್ಬನೂ ಉಂಟು. ನಾನು ಮಾಡಿದರೆ ಪೂರ್ತಿಯಾಗಿ ಮಾಡಿ ಮುಗಿಸ್ಬಿಡ್ಬೇಕು. ಅಂದರೆ ಸೀರೆ ಉಡ್ಸೋದು ಏನಿದೆಯಲ್ಲ ಆ ಒಂದು ಪ್ರೊಸೀಜರ್ನ ಪೂರ್ತಿಯಾಗಿ ಮಾಡಿ ಹಿಂದೆನೇ ಪೂಜೆ ಮಾಡಿಬಿಡ್ಬೇಕು. ಅವಾಗ ನಂಗೆ ಸಮಾಧಾನ. ನಾನು ಇಲ್ಲಾಂದರೆ ನೈಟೆಲ್ಲ ಮಾಡಿ ಮತ್ತೆ ಅದು ಒಂಥರ ನಂಗೆ ಅದು ಇಷ್ಟ ಆಗೋದಿಲ್ಲ. ಎಲ್ಲ ಓಕೆ ಆಗಿ ಕಳಸ ಕೂಡ್ಸಿದ್ಮೇಲೆ ಸೀರೆ ಉಡ್ಸಿ ಮುಗಿಸ್ಬಿಡ್ಬೇಕು. ಸೊ ಈ ಥರ ನಾನು ಅವಾಗಿಂದನೂ ಮಾಡ್ಕೊಂಡು ಬಂದಿರೋದು. ಮೊದಲು ಹಂಗೆ ಮಾಡ್ತಾ ಇದ್ದೆ, ಅದೇನೋ ನನ್ನ ಮನಸ್ಸಿಗೆ ಅದು ಹಂಗೆ ಇಷ್ಟ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಇವಾಗ ನಾನು 4 ಗಂಟೆಗೆ ಎದ್ದು ಎಷ್ಟಾಗುತ್ತೋ ಅಷ್ಟು ಒಂದು ಬೇಗನೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು 8 ಗಂಟೆ ಒಳಗಡೆನೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ,
ಮಕ್ಳು ಇರೋ ಜಾಗದಲ್ಲಿ ಹಂಗೇನೆ. ನನ್ ಮಗ ಅಂತೂ ಸಣ್ಣ ಪುಟ್ಟ ಗಾಯ ಮಾಡ್ಕೊಂಡ್ರುನು ಕೂಡ ಅಮ್ಮ ಅಬ್ಬು ಮಾಡ್ಕೊಂಡ್ಬಿಟ್ಟಿದೀನಿ, ಅಬ್ಬು ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಬಂದು ತೋರಿಸ್ತಾನೆ ಇರ್ತಾನೆ. ಸೊ ಮೊದಲಿಗೆ ನಾನು ಕಳಸ ಪೂಜೆ ಮಾಡ್ದೆ. ನಾನು ಪ್ರತಿ ಸಲ 2 ಬಿಂದಿಗೆ ಇಟ್ಬಿಟ್ಟು ಸೀರೆ ಉಡಿಸ್ತಾ ಇದ್ದೆ. ಅದು ಶೇಪ್ ತುಂಬಾ ಒಂಥರ ರಾಂಗ್ ಆಗಿ ಬರ್ತಾ ಇತ್ತು. ಅದಕ್ಕೆ ಈ ಸರಿ ಸ್ವಲ್ಪ ಈ ತರ ಶೇಪಲ್ಲಿ ಮಾಡೋಣ ಅಂತ ಅನ್ಕೊಂಡು ಅದನ್ನ ಇಟ್ಟಿದ್ದೀನಿ. ಅದನ್ನ ಆಕ್ಚುಲಿ ನಾವು ಸ್ಟೀಲ್ ಇಡಬಾರ್ದು ಮತ್ತೆ ಅಲ್ಯೂಮಿನಿಯಂ ಇಡಬಾರ್ದು ಅಂತಾರೆ. ನನ್ಗೆ ಆ ಥರದ್ದು ಇದ್ರಲ್ಲಿ ಸಿಗ್ಲೇ ಇಲ್ಲ. ನಾನು ನೋಡ್ದೆ. ಸರಿ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅದರಲ್ಲೇ ಟ್ರೈ ಮಾಡಿದ್ದೀನಿ. ಗೊತ್ತಿಲ್ಲ ಯಾಕೆಂತಂದ್ರೆ ಪೂರ್ತಿ ನಮ್ಗೇನು ಗೊತ್ತೇ ಇಲ್ಲ. ನಮ್ಗೆ ಗೊತ್ತಿರೋ ಅಷ್ಟನ್ನ ನಾವು ನಿಜ ಅನ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಜಾಸ್ತಿನೂ ಅಷ್ಟೇನೆ ತಲೆಗೆ ಹಾಕೊಂಡಷ್ಟು ಎಲ್ಲಾನು ತಪ್ಪು ಅಂತ ಬಂದ್ಬಿಡತ್ತೆ. ನಮ್ಮ ಮನಸ್ಫೂರ್ತಿಯಿಂದ ಏನ್ ಮಾಡಿದ್ರುನು ಸರಿನೇ. ಈಗ ನಾನು ಪ್ರತಿ ಸಲ 1 ಸ್ಟಿಕ್ ಮಾತ್ರ ಕಟ್ಕೊಳ್ತಾ ಇದ್ದೆ. ಈ ಸರಿ 2 ಹಾಕ್ಕೊಂಡಿದ್ದೀನಿ. ಹೂವ ಹಾಕೋದಕ್ಕಾಗಿರ್ಬೋದು, ಮತ್ತೆ ನಾವು ಹಸ್ತ ಕೂರ್ಸೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ 2 ಹಾಕೊಂಡಿದ್ದೀನಿ. ಆಮೇಲೆ ಆ ಒಂದು ಸ್ಟಿಕ್ಕಿಗೆ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಹಸ್ತನ ಸ್ಟಿಚ್ ಮಾಡ್ಬಿಟ್ಟಿದ್ದೀನಿ. ಸೂಜಿ ದಾರದಲ್ಲಿ ಹೊಲ್ಕೊಂಡಿದ್ದೀನಿ. ಅದು ಹೊಲ್ಕೊಂಡಿರೋದಕ್ಕೆ ತುಂಬಾ ಗ್ರಿಪ್ ಆಗಿ ಕುತ್ಕೊಂತು. ಆಮೇಲೆ ಮೊದಲಿಗೆ ಕಳಸ ಇಟ್ಬಿಟ್ಟು ಆಮೇಲೆ ನಾವು ಬ್ಲೌಸನ್ನ ಅಲ್ಲೇ ಅಡ್ಜಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮೊದಲಿಗೆ ಈ ತರ ಹಸ್ತನ ಸ್ಟಿಚ್ ಮಾಡಿ ಅದಕ್ಕೆ ನಾವು ಬ್ಲೌಸನ್ನ ಹಾಕ್ಬಿಡ್ಬೇಕು. ಬಾರ್ಡರ್ ಸ್ವಲ್ಪ ನೋಡ್ಕೊಂಡು ಕೆಳಗಡೆ ಬರೋ ತರ ಬಾರ್ಡರ್‌ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಪಿನ್ ಮಾಡೋದು ಕಷ್ಟನೇ. ಯಾರ್ದಾದ್ರೂ ಹೆಲ್ಪ್ ತಗೊಂಡು ನೀವು ಟೈಟಾಗೆ ಪಿನ್ ಮಾಡ್ಬೇಕು. ಇದು ಮೇಲ್ಗಡೆ ಪಾರ್ಟ್ ಏನಿದೆ ಅಲ್ಲ ದೇವ್ರದು, ಅದು ತುಂಬಾನೇ ಪರ್ಫೆಕ್ಟಾಗಿ ಬರುತ್ತೆ ಶೇಪು. ಅದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇರೋದು. ಆಮೇಲೆ ಕೈಯಲ್ಲಿ ಅಲ್ಲಿ ಸೈಡಲ್ಲಿ ಬಾರ್ಡರ್ ಬರೋ ತರ ನಾವು ಬ್ಲೌಸ್ ಹೆಂಗ್ ಹಾಕ್ತೀವಲ್ಲ ಅದೇ ತರಾನೇ ಒಂದು ಪಿನ್ ಹಾಕ್ಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದು ನಾನು ಮಾಡುವಾಗ ವಿಡಿಯೋ ಆಫ್ ಆಯ್ತು ಅನ್ಸುತ್ತೆ. ಕಂಪ್ಲೀಟ್ ಆದ್ಮೇಲೆ ನೋಡಿದೆ ನಾನು. ನೆಕ್ಸ್ಟ್ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈಗಂತೂ ಏನು ಮುಗ್ದೋಗಿದೆ ಅಲ್ಲ ಹಬ್ಬ. ಸೊ ನಾನು ಹೇಳಿದ್ರೂ ನಿಮ್ಗೆ ಯೂಸ್ ಆಗಲ್ಲ. ನೆಕ್ಸ್ಟ್ ಇಯರ್ ನಾನು ಆದಷ್ಟು ಹಬ್ಬಕ್ಕೆ ಮುಂಚೆಗೆ 1 ವಾರ 10 ದಿನ ಮುಂಚೆಗೆನೆ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೋಡೋದಕ್ಕೂ ಅಷ್ಟೇನೆ. ನೀವೇ ನೋಡಿದ್ದೀರಾ ಎಷ್ಟು ಪರ್ಫೆಕ್ಟಾಗಿ ಕುತ್ಕೊಂಡಿತ್ತು ಅಂತ ಅಂದರೆ ಫಸ್ಟ್ ನನಗೇನಾಗ್ತಾ ಇತ್ತು ಅಂದರೆ ಹಸ್ತ ಕೂರಿಸೋದು ಎಲ್ಲ ಹೆಣ್ಮಕ್ಳಿಗೆ ಹಸ್ತಪಾದ ಕೂರಿಸೋದೇ ದೊಡ್ಡ ಪ್ರಾಬ್ಲಮ್. ಅಂದರೆ ಅದು ಬರಲ್ಲ ಅಷ್ಟು. ಅದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತಂದರೆ ದೇವ್ರದು ವಿಗ್ರಹನೇ ಚೆನ್ನಾಗಿ ಕಾಣಿಸೋದಿಲ್ಲ. ಆಮೇಲೆ ಸ್ಯಾರಿ ಅಷ್ಟೇನೆ, ನಾನು ಸ್ಟಾರ್ಟಿಂಗಿಂದ ಸೆರಗಿಗೆ ಒಂದಿಷ್ಟುದ್ದ ಹಾಗೆ ಬಿಟ್ಬಿಡ್ತೀನಿ. ಮಿಕ್ಕಿದ್ದೆಲ್ಲನೂ ಕೂಡ ನೆರಿಗೆ ಮಾಡ್ಕೊಳ್ತೀನಿ ಕೈಯಲ್ಲೇ. ಕೈಯಲ್ಲೇ ಮಾಡ್ಬೋದು, ಇಲ್ಲ 2 ಕೈ ಯೂಸ್ ಮಾಡಿ ಲೆಂತಾಗಿ ಇಟ್ಕೊಂಡು ಮಾಡ್ಬೋದು. ಈ ವರ್ಷ ನನ್ನ ಹಸ್ಬೆಂಡ್ ಮನೇಲೇ ಇದ್ರು. ಸೊ ನಾನು ಹೆಲ್ಪ್ ಮಾಡ್ತೀನಿ, ಒಬ್ಳೇ ಎಲ್ಲ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಇದೇ ವರ್ಷ ಅನ್ಸುತ್ತೆ ನನಗೆ ಇಷ್ಟು ವರ್ಷ ಹಬ್ಬದಲ್ಲಿ ಇದೇ ಫಸ್ಟ್ ಟೈಮ್ ನನಗೆ ನನ್ನ ಹಸ್ಬೆಂಡ್ ಇಷ್ಟೊಂದೆಲ್ಲ ಸಹಾಯ ಮಾಡಿರೋದು. ಅದನ್ನೇ ನಾನು ಹೇಳ್ತಾ ಇದ್ದೆ, ಇದೇ ವರ್ಷ ಅನ್ಸುತ್ತೆ ನೀವು ನನಗೆ ಇಷ್ಟು ಹೆಲ್ಪ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದು ಅಂತ. ಅಂದ್ರೆ ಇವಾಗ ಅವ್ರಿಗೇನಂತಂದ್ರೆ ಶಾಪ್ ಇಲ್ಲ ಅಲ್ಲ. ನಮ್ ಮನೇಲಿ ಏನಾದ್ರು ಎಮರ್ಜೆನ್ಸಿ ಕೆಲ್ಸ ಇದೆ, ಫಂಕ್ಷನ್ ಇದೆ, ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ಅವರು ರಜಾ ಹಾಕ್ಕೋಬಹುದು. ಇಲ್ಲ ಅಂತಂದ್ರೆ ಆರಾಮಾಗಿ ಮನೇಲಿರ್ಬೋದು ಆ ತರ. ಸೊ ಅವ್ರಿಗೇನು ಬರ್ಲೇಬೇಕು ಆ ತರ ಏನಿಲ್ಲ. ಈಗ್ಲೂ ಕೂಡ ಅವ್ರು ಓನ್ ಆಗೇ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಅವರು ಏನಾದ್ರು ಈ ತರ ಹಬ್ಬ ಇದ್ರೆ ನನ್ಗೇನಾದ್ರು ಕಷ್ಟ ಆಗತ್ತೆ, ತುಂಬಾ ಒಬ್ಳೇ ಎಲ್ಲ ಮಾಡಕ್ಕಾಗಲ್ಲ ಅಂತಂದಾಗ ಖಂಡಿತ ಅವರು ಅದನ್ನೆಲ್ಲಾನು ಬಿಟ್ಬಿಟ್ಟು ನನಗೋಸ್ಕರ ಅಂತ ಮನೇಲೇ ಇರ್ತಾರೆ. ನನಗೂ ಕೂಡ ಹೆಲ್ತ್ ಇಶ್ಯೂಸ್ ಆಗಿತ್ತಲ್ಲ. ಸೊ ನೀನು ರಿಕವರ್ ಮಾಡ್ಕೋ. ಲಾಸ್ಟ್ ಟೈಮ್ ಕೂಡ ಹಂಗೆ ನಿನ್ಗೆ ರೆಸ್ಟ್ ಮಾಡಕ್ಕೆ ಬಿಟ್ಟಿಲ್ಲ. ಬ್ಯಾಕ್ ಟು ಬ್ಯಾಕ್ ನೀನು ಹಂಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ತೀಯ. ಈ ಸರಿನಾದ್ರೂ ಸ್ವಲ್ಪ ರಿಕವರಿ ಆಗು ಅಂತ ಹೇಳಿ ನನ್ಗೇನಾದ್ರು ಕಷ್ಟ ಅಂತ ಅಂದ್ರೆ ಅವರು ಅವತ್ತು ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂನು ಬಿಟ್ಬಿಟ್ಟು ನನ್ಗೆ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಸ್ಯಾರಿಗೆ ಈ ತರ ನಾನು ಫಸ್ಟು ನೆರಿಗೆ ಹಾಕೊಂಡಿದ್ದೀನಲ್ಲ, ಇದನ್ನ 1 ನೆರಿಗೆ ಮಾತ್ರನೇ ಮೇಲ್ಗಡೆ ಬರುತ್ತೆ. ಇನ್ನೆಲ್ಲಾನು ಕೂಡ ಒಳಗಡೆ ಹೋಗುತ್ತೆ. ಅದು ನಾನ್ ನಿಮ್ಗೆ ಇವಾಗ ಹೇಳಿದ್ರು ಅರ್ಥ ಆಗಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ನೀವು ನೋಡಿದಿರಲ್ಲ ಕ್ಲಿಪ್ಪು ಅಷ್ಟೇನೆ. ಅದ್ರಲ್ಲೂ ಕೂಡ ಒಂದೆರಡು ಕ್ಲಿಪ್ ಮಿಸ್ ಆಗಿದೆ. ನನ್ನ ಹಸ್ಬೆಂಡ್‌ಗೆ ಹೇಳ್ತಾ ಇದ್ದೆ ನಾನು ವಿಡಿಯೋ ಆನ್ ಮಾಡ್ಬಿಟ್ಟು ಹೋಗಿ ಅಂತ. ಅವಾಗವಾಗ ಅದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಇನ್ನ ಹಸ್ತಪಾದ ಕೂರ್ಸೋದು ಅಷ್ಟೇನೆ. ನಾನು ಕೆಳಗಡೆ ಸೀರೆ ಏನು ಹಾಕಿದ್ನಲ್ಲ ಗೋಲ್ಡ್ ಕಲರ್ ಅದಕ್ಕೆ ಪಿನ್ ಮಾಡ್ಬಿಟ್ಟಿದ್ದೀನಿ. ಹಂಗಾಗಿ ಆ ಪಾದ ನಾವು ಯಾವ ಕಡೆ ಟರ್ನ್ ಮಾಡಿದ್ರುನು ಬಿದೋಗ್ತಾ ಇಲ್ಲ ಮತ್ತೆ ಆಚೆ ಬರ್ತಾ ಇಲ್ಲ. ಆರಾಮಾಗಿ ಫಿಟ್ ಆಗಿ ಕುತ್ಕೊಂಡ್ಬಿಟ್ಟಿದೆ. ನಾನು ಈ 2 ಅಷ್ಟೇ ಬಿಂದಿಗೆ ಇಟ್ಟಿದ್ದೀನಿ. ಸೊ ಈ ತರ ಚೆನ್ನಾಗ್ ಬಂತು. ಹಸ್ತಪಾದ ಆ ನೆರಿಗೆ ಚೆನ್ನಾಗ್ ಬಂತು ಅಂತಂದ್ರೆ ಪಾದನ ಹಿಂಗ್ ಫಿಟ್ ಆಗಿ ಅಲ್ಲೂ ಕೂಡ ಕಾಲಿಗೆ ಬಾರ್ಡರ್ ಬರೋ ತರ ಒಂದು ಪಿನ್ ಅನ್ನ ಟೈಟ್ ಮಾಡಿ ಹಾಕ್ಬೇಕು. ಮೊದಲಿಗೆ ನಾನು ಸೆರಗು ರಾಂಗ್ ಹಾಕ್ಬಿಟ್ಟಿದ್ದೆ. ಅದಾದ್ಮೇಲೆ ಮತ್ತೆ ರಾಂಗ್ ಹಾಕಿದೀನಿ ಅಂತ ಹೇಳ್ಬಿಟ್ಟು ಸೆರಗ್ನ ತೆಗೆದು ಈ ಸೈಡ್ ಹಾಕ್ಕೊಂಡೆ. ಅದನ್ನೆಲ್ಲ ಫಸ್ಟೇ ನೀವು ಅಬ್ಸರ್ವ್ ಮಾಡ್ಕೊಂಡ್ಬಿಡಿ. ಆಮೇಲೆ ಇನ್ನೊಂದೇನಂತಂದ್ರೆ ಈ ಸೀರೆ ಉಡ್ಸೋಷ್ಟ್ರಲ್ಲಿ ಎಷ್ಟು ಒಂಥರ ಟೆನ್ಷನ್ನು, ನಮ್ಗೆ ಸೆಕೆಂಡ್ ನೀರೇ ಬರೋ ತರ ಅನ್ಸ್ತಾ ಇರುತ್ತೆ. ಒಂದ್ ಮುಗಿದ್ ಬಿಡ್ಬೇಕು. ಯಾವ ಕಡೆಯಿಂದ ಯಾವ ಕಡೆ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್
ಆಗ್ಬಿಡುತ್ತೆ. ಇದು ಒಂದು ಪಾರ್ಟ್ ಇದೆ ಅಲ್ಲ, ಇಡೀ ಹಬ್ಬದ ಫುಲ್ ಟೈಮನ್ನ ಇದೊಂದೇ ತಗೊಳುತ್ತೆ ಅಂತ ಹೇಳ್ಬೋದು. ಮತ್ತೆ ಸೆರಗೆಲ್ಲ ತೆಗೆದ್ಬಿಟ್ಟು ಈ ಸೈಡ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ನಾನು ಕೆಳಗಡೆ ಆ ಶೇಪಲ್ಲಿ ಇಟ್ಟಿರೋದ್ರಿಂದ ಅದು ಆರಾಮಾಗಿ ನಾನು ದಾರ ಕಟ್ಟೋದಕ್ಕೂ ಕೂಡ ಹೆಲ್ಪ್ ಆಯ್ತು ನೋಡಿ. ಕೆಳಗಡೆ ನೆರಿಗೆ ಕಟ್ಟಿದ್ದೀನಲ್ಲ, ಅದು ಕೂಡ ಎಷ್ಟು ನೀಟಾಗಿ ಕುತ್ಕೊಂಡಿದೆ. ಶೇಪ್ ತುಂಬಾ ಚೆನ್ನಾಗಿ ಬಂದಿತ್ತು ಆ ಥರ ಒಂದು ಶೇಪಲ್ಲಿ ನಾನು ತಪ್ಪಲೆ ಇಟ್ಟಿರೋದಕ್ಕೆ. ಇಲ್ಲ ಅಂತಂದ್ರೆ ಬಿಂದಿಗೆ ಇಟ್ಟರೆ ಅದು ಬಾಡಿ ಶೇಪ್ ಚೆನ್ನಾಗಿ ಬರ್ತಾ ಇಲ್ಲ. ಪ್ರತಿ ವರ್ಷ ನಾನು 2 ಬಿಂದಿಗೆ ಇಟ್ಟು ಮಾಡ್ತಾ ಇದ್ದೆ. ಸೊ ಅದು ಕಂಪ್ಲೀಟ್ ಶೇಪ್ ನನ್ಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟೇನೆ ಸಿಂಪಲ್ ಆಗಿ ಮಾಡ್ಕೊಳ್ಳೋದು. ಆಮೇಲೆ ಜಾಸ್ತಿ ನೆರಿಗೆನ ಶಾರ್ಟ್ ಮಾಡಬೇಡಿ. ಯಾಕೆ ಅಂತಂದರೆ ನಾನು ಈ ಕೈಯಿಂದ ತಗೊಂಡು ಬಂದು ವಾಪಸ್ ಸೆರಗನ್ನ ಕೈ ಮೇಲೆ ಹಾಕ್ತೀನಿ. ಅದಕ್ಕೂ ಸ್ವಲ್ಪ ಬೇಕು, ಹಂಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಾನು 2 ಸ್ಟಿಕ್ ಹಾಕಿರೋದ್ರಿಂದ ಶೋಲ್ಡರ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ದೇವ್ರದ್ದು. ಇಲ್ಲ ಅಂತಂದರೆ ಆ ಶೋಲ್ಡರ್ ಕಾಣಿಸೋದೇ ಇಲ್ಲ. ಹೂವು ಹಾಕೋದಕ್ಕಾಗಲಿ ಹಸ್ತ ಕೂರಿಸಿರೋದಕ್ಕಾಗಲಿ ಚೆನ್ನಾಗಿ ಕಾಣಿಸಲ್ಲ. ಇನ್ನು ಗುಂಡು ಪಿನ್ ಯೂಸ್ ಮಾಡ್ತೀನಿ ಜಾಸ್ತಿ ನಾನು ಈ ಥರ ನೆರಿಗೆಗಳನ್ನೆಲ್ಲ ಲೈನಲ್ಲಿ ಕೂರಿಸೋದಕ್ಕೆ. ಡಾಬು ಅಷ್ಟೇ, ಲಾಸ್ಟ್ ಟೈಮ್ ನೀವು ನೋಡಿದರೆ ಗೊತ್ತಿರುತ್ತೆ. ಆ ಥರ ಡಾಬನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಅದು ದೇವರ ಸೊಂಟದಲ್ಲಿ ಗ್ರಿಪ್ಪಾಗಿ ಕೂರೋದಿಲ್ಲ. ನಾನು ಈ ಸರಿ ಯೂಸ್ ಮಾಡಿದ್ದೀನಲ್ಲ ಈ ಥರ ಡಾಬ್ ಆದರೆ ತುಂಬ ಗ್ರಿಪ್ಪಾಗಿ ಕೂರುತ್ತೆ. ಅದನ್ನು ನೋಡಿ ಉಲ್ಟಾ ಹಾಕ್ತಾ ಇದ್ದೀನಿ. ಎಲ್ಲ ಹಿಂಗೇನೆ ಟೆನ್ಷನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಉಲ್ಟಾ ಆಗ್ತಾ ಇದೆ ಅಂತ ಮತ್ತೆ ತೆಗೆದು ಮತ್ತೆ ಸೀದಾ ಹಾಕಿದೆ. ಆಮೇಲೆ ಇದು ಅಷ್ಟೇನೆ, ದೇವರ ವಿಗ್ರಹ ಸೈಜ್ ಏನಿದೆಯಲ್ಲ ತೀರಾ ಎತ್ತರ ಮಾಡಕ್ಕೆ ಹೋಗಬೇಡಿ, ತೀರಾ ಚಿಕ್ಕ ಮಾಡಕ್ಕೆ ಹೋಗಬೇಡಿ. ತುಂಬ ಮೀಡಿಯಮ್ ಆಗಿದ್ದರೆ ಅದು ದೇವಿ ಥರ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ತೀರಾ ಕುಳ್ಳಾದ್ರೂ ಅದು ದೇವ್ರ ಲಕ್ಷಣವಾಗಿ ಇರೋದಿಲ್ಲ. ತೀರಾ ಎತ್ತರ ಆಗಿಬಿಟ್ರೂ ಕೂಡ ಚೆನ್ನಾಗಿರಲ್ಲ. ಲಾಸ್ಟ್ ಟೈಮ್ ನಾನು ಕನ್ಫ್ಯೂಷನಲ್ಲಿ 2 ಬಿಂದಿಗೆ ಇಟ್ಬಿಟ್ಟಿದ್ದೆ. ಪ್ರತಿ ಸಲ 2 ಅಂತ ಅಂದರೆ ಆ ಥರ ಇಡ್ತಾ ಇರಲಿಲ್ಲ, ಒಂದು ಸಣ್ಣ ಒಂದು ದಪ್ಪ ಇಡ್ತಾ ಇದೆ. ಲಾಸ್ಟ್ ಟೈಮ್ 2 ಒಂದೇ ಸೈಜ್ ಇಟ್ಬಿಟ್ಟು ಫುಲ್ ಎತ್ತರ ಆಗಿಬಿಟ್ಟಿತ್ತು. ಅಷ್ಟು ಚೆಂದ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಜ್ಯುವೆಲರೀಸ್ ಎಲ್ಲ ಇವಾಗಲೇ ಹಾಕಿಬಿಡ್ಬೇಕು. ಕಳಶಕ್ಕೆ ಕಾಯಿ ಹಾಕೋದಕ್ಕೂ ಮೊದಲೇ ಹಾಕಿ ಆಮೇಲೆ ಕಳಶನ ಇಟ್ಟು ಆಮೇಲೆ ಮುಖವಾಡಕ್ಕೆಲ್ಲ ರೆಡಿ ಮಾಡಿ ಮುಖವಾಡ ಇಡೋದು. ಫೈನಲಿ ಒಡವೆ ಎಲ್ಲ ಹಾಕಿದ್ರೆ, ಒಡವೆನೂ ಅಷ್ಟೇನೆ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಸೆಲೆಕ್ಟ್ ಮಾಡಿ ದೇವ್ರಿಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ. ಸುಮ್ಮನೆ ಎಲ್ಲ ಥರದ್ದು ಮ್ಯಾಚ್ ಆಗ್ದಲೇ ಇರೋ ಥರ ಎಲ್ಲ ಹಾಕ್ಬಿಟ್ರೂ ಕೂಡ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಆಮೇಲೆ ಹಸ್ತಪಾದ ಅಷ್ಟೇ, ದೇವ್ರ ಮುಖವಾಡಕ್ಕೆ ನಾವು ದೇವ್ರನ್ನ ಯಾವ ಎತ್ತರದಲ್ಲಿ ಮಾಡಿದ್ದೀವೋ ಆ ಒಂದು ಇದರಲ್ಲೇ ಹಸ್ತಪಾದಗಳಿದ್ರೆ ಚಂದ. ನನಗೆ ರೆಡಿಮೇಡಲ್ಲಿ ಆ ಥರ ಸಿಗಲೇ ಇಲ್ಲ. ಸೊ ಹಂಗಾಗಿ ಲಾಸ್ಟ್ ಇಯರ್ ನೀವು ನೋಡಿದರೆ ಗೊತ್ತಿರುತ್ತೆ, ಇದನ್ನು ನಾನೇ ಮನೆಯಲ್ಲೇ ಹಸ್ತಪಾದ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಟ್ ಆಗ್ತಾ ಇತ್ತು ದೇವ್ರ ವಿಗ್ರಹಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಬಳೆಗಳನ್ನೆಲ್ಲ ಹಾಕಿದ್ದೆ ನಾನು. ತುಂಬ ಅಂದರೆ ತುಂಬ ರೆಡಿ ಆದಮೇಲೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ನನಗೆ ಇದನ್ನು ತೆಗಿಯೋ ದಿನ ಅಂತೂ ಅಷ್ಟು ಹಿಂಸೆ ಅನಿಸ್ತಾ ಇತ್ತು, ಅಷ್ಟು ಸುಂದರ ಕಾಣಿಸ್ತಾ ಇತ್ತು. ಹಾಂ, ಚೈನ್ ಹಾಕ್ಕೊಂಡಿದ್ಯಾ? ತೋರಿಸಿಲಿ ಮಮ್ಮಿಗೆ. ಪ್ರೀತು ತೋರಿಸಿಲಿ. ಅವಾಗಲಿಂದ ಅದರಲ್ಲಿ ವೆಂಕಟರಮಣ ಸ್ವಾಮಿ ಫೋಟೋ ಇದೆ, ಅಂದರೆ ಡಾಲರು, ಅದನ್ನೇ ನೋಡ್ತಾ ಇದ್ದೇನೆ ಹಾಕ್ಸ್ಕೊಂಡಾಗಿಂದ. ಪ್ರೀತು ಪ್ಲೀಸ್ ಏನು ಮಾಡಬೇಡಪ್ಪ, ಏನು ಮಾಡಬೇಡ, ಓಕೆನಾ? ನಲ್ಲಿ ಅಮ್ಮನವರ ಸೀರೆ ಉಡ್ಸಿದ್ದಾಯ್ತು. ಒಂದು ಮಿಸ್ಟೇಕ್ ಏನು ಮಾಡ್ಬಿಟ್ಟೆ ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲೂ ಹಾಕ್ಬಾರ್ದಾಗಿತ್ತು. ಗೋಲ್ಡು ಎದ್ದು ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡೆ. ಸೀರೆಗೂ ಅದಕ್ಕೂ ಕವರ್ ಆಗಿಬಿಟ್ಟಿದೆ. ಇವಾಗ ಏನು ಮಾಡೋದು, ಈಗ ತೆಗಿಯೋಕ್ಕಾಗಲ್ಲ. ಸರಿ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ. ಹೆಂಗೆ ಕಾಣಿಸ್ತಾ ಇದೆ? ಇನ್ನು ಮುಖವಾಡ ಇಟ್ಟರೆ ಸೀರೆ ಮುಗೀತು. ಈ ಸರಿ ಸ್ವಲ್ಪ ಚಿಕ್ಕದಾಗಿ ಅಂದರೆ ಪರ್ಫೆಕ್ಟಾಗಿ ಬಂದಿದೆ. ನನಗೆ ನಿಜವಾಗ್ಲೂ ಒಂಥರ ಖುಷಿ ಆಗ್ತಾ ಇದೆ, ಒಂಥರ ದೇವ್ರು ಕೂತಿರೋ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಹಸ್ತಪಾದ ನಾನೇ ಮಾಡಿರೋದು, ನಾನು ಹೊರಗಡೆಯಿಂದ ತೊಗೊಂಬಂದಿರೋದು ಹಾಕ್ತೆ. ಬಟ್ ಅದು ತುಂಬ ಚಿಕ್ಕ, ಈ ಫೇಸ್ಗೆ ಅದು ಚೆಂದ ಅನಿಸೋದೇ ಇಲ್ಲ. ಇಷ್ಟಿದೆ ನಮ್ಮ ಮನೇಲಿ, ಸೊ ಹಂಗಾಗಿ ಅದನ್ನೇ ಹಾಕಿದ್ದೀನಿ. ಇನ್ನು ಮುಖವಾಡಕ್ಕೂ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಅಲಂಕಾರ ಮಾಡಿಸಿಲ್ಲ. ಆಮೇಲೆ ಲಾಸ್ಟ್ ಟೈಮೆಲ್ಲ ಬೊಟ್ಟು ಬರುತ್ತಲ್ಲ ಬ್ಲ್ಯಾಕ್ ಕಲರ್, ಅದರಲ್ಲೇ ಮಾಡ್ತಾಯಿದ್ದೆ. ಅದು ಏನೋ ಒಂಥರ ಕಣ್ಣು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹೆಣ್ಮಕ್ಳಿಗೆ ಕಣ್ಣು ಒಂದು ಬೊಟ್ಟು ಅಂದಮೇಲೆ ತುಟಿಯನ್ನು ಜಾಸ್ತಿ ಹೈಲೈಟ್ ಮಾಡಿಬಿಟ್ರೆ ಸಾಕು, ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇವಾಗಲೇ ಗೊತ್ತಾಗಿದ್ದು. ಅದು ಅಷ್ಟರಲ್ಲೇ ತುಂಬ ಹೈಲೈಟ್ ಆಗೋಯ್ತು ದೇವರು. ಪ್ರತಿ ಸಲನೂ ಅಷ್ಟು ಲಕ್ಷಣ ಬರ್ತಾ ಇರಲಿಲ್ಲ. ಆಮೇಲೆ ಅಷ್ಟು ಚೆಂದ ಕಾಣಿಸ್ತಾ ಇರಲಿಲ್ಲ ನನಗೆ. ಈ ಥರ ಎಲ್ಲ ನಾನೇನು ಮಾಡ್ತಾ ಇರಲಿಲ್ಲ. ಈ ಸರಿ ತೊಗೊಂಡು ಬಂದಿರೋದು. ಮತ್ತು ಇನ್ಯಾವ ಥರನೂ ನಾನು ಅಲಂಕಾರ ಮಾಡಿಲ್ಲ. ಓಲೆ ಕೂಡ ಸಿಗುತ್ತೆ ರೆಡಿಮೇಡು ಸ್ಟೋನಲ್ಲಿ, ಆದರೆ ಅದಕ್ಕಿಂತ ನನಗೆ ನಮ್ಮ ಮನೇಲಿ ಇರೋದನ್ನೇ ಹಾಕಬೇಕು ಅಂತ ನನಗಿಷ್ಟ. ಪ್ರತಿ ಸಲ ಓಲೆ ಜುಮ್ಕಿ ನನಗೆ ಇಷ್ಟ ಹಾಕೋಣ ಅಂತೇಳಿ ತೆಗಿತೀನಿ, ಆ ಹೋಲ್ ತುಂಬ ಚಿಕ್ಕದು, ಅದಾಗಲ್ಲ ಅಂತ ಹೇಳ್ಬಿಟ್ಟು ಎತ್ತಿಡ್ತೀನಿ ಪ್ರತಿ ಸಲ.
ಮರ್ತೋಗ್ಬಿಡ್ತೀನಿ ನಾನು ನೆಕ್ಸ್ಟ್ ಇದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಆಂಗೀಸ್ ಅಂತ ಬರುತ್ತೆ ನೋಡಿ, ಅದೊಂಥರ ದೊಡ್ಡದಾಗಿ ಫ್ಲಾಟಾಗಿ ಚೆನ್ನಾಗಿತ್ತು. ದೇವಿ ಮುಖಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಯಿತು ಅಂತ ಹೇಳ್ಬೋದು. ಮತ್ತು ನಾನು ಈ ಕೆನ್ನೆ ಚೈನ್ ಅಂತ ಏನು ಹೇಳ್ತೀರಾ, ಸೈಡ್ ಮಾರ್ಟಿನ್ ಅಂತ, ಅದನ್ನೆಲ್ಲನೂ ಕೂಡ ಹಾಕ್ತೀನಿ. ಅದರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೆಣ್ಮಕ್ಳಿಗೆ ಅದೆಲ್ಲ ತುಂಬ ಸುಂದರವಾಗಿ ಕಾಣೋ ಅಂಥದ್ದು ಅಲ್ವಾ. ಎಷ್ಟು ಲಕ್ಷಣ ಬಂದಿತ್ತು ಅಂತ ಅಂದರೆ ತುಂಬ ಹೈಲೈಟ್ ಬಂದು ಕಣ್ಣು ಮತ್ತು ಆ ಬೊಟ್ಟು, ಅದರಿಂದಾನೇ ಅದಕ್ಕೆ ಅಷ್ಟು ಕಳೆ ಬಂದಿದ್ದು. ಅದು 3 ತಗೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಎಲ್ಲ ಅಲಂಕಾರ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ನಂಗೆ ಅನ್ನಿಸ್ತು. ಯಾಕಂದರೆ ನಾನು ಕಿರೀಟ ತೊಗೊಂಡ್ಬಿಟ್ಟಿದ್ದೆ. ಆ ಕಿರೀಟನೇ ದೇವ್ರನ್ನ ಕಂಪ್ಲೀಟಾಗಿ ಅಷ್ಟೊಂದು ಕವರ್ ಮಾಡ್ಕೊಳ್ತಾ ಇತ್ತು. ಅದ್ರ ಮೇಲೆ ಮತ್ತೆ ಇನ್ನೂ ಏನೋ ಸೈಡು ಎಲ್ಲ ಓಲೆ ಎಲ್ಲ ತೋರಿಸಿದ್ರು, ಕಿವಿ ಮೇಲೆ ಇಲ್ಲೆಲ್ಲ ಹಾಕೋದು. ಸೊ ಅದೆಲ್ಲ ಬೇಡ, ತುಂಬ ಜಾಸ್ತಿ ಆಗಿಬಿಡತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಬೇಕು ಅಂತಂದರೆ ಈ ಕಿರೀಟ ಅದು ಲಿಂಕ್ ಹಾಕ್ತೀನಿ. ಆದರೆ ಅದು ಲಕ್ಕಿಲಿ ನನಗೆ ಮುಖವಾಡದ ಸೈಜೇ ಸಿಕ್ಬಿಡ್ತು. ಅದೇನಾದರೂ ದೊಡ್ಡದಾದ್ರೂ ಕಷ್ಟನೇ, ಚಿಕ್ಕದಾದ್ರೂ ಕಷ್ಟನೇ, ಡಿಪೆಂಡ್ ಆಗುತ್ತೆ ಮುಖವಾಡ ತೊಗೊಂಡು ನೀವು ಹೊರಗಡೆನೇ ತೊಗೊಳ್ಳೋದು. ಅಕಸ್ಮಾತ್ ದೊಡ್ಡದಾದ್ರೆ ಕೂರ್ಸೋಕ್ಕಾಗಲ್ಲ, ಚಿಕ್ಕದಾದ್ರೂ ಕೂಡ ಅಡ್ಜಸ್ಟ್ ಆಗಲ್ಲ. ಮುಖವಾಡ ಎಷ್ಟಿದೆಯೋ ಅಷ್ಟೇ ಬರಬೇಕಾಗುತ್ತೆ. ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಈ ವಿಡಿಯೋದಲ್ಲಿ ನನಗೆ ಅನ್ಸಿರೋದು ನಾನು ಹೇಳಿದ್ದೀನಿ. ಹಾರನೂ ಅಷ್ಟೇ, ನಾನು ಫೋಟೋಗೆ ಹಾಕಿದ್ದೀನಲ್ಲ ಆ ಥರ ಹಾರ ಹಾಕಿದ್ರೆ ನಾವು ಎಷ್ಟು ರೆಡಿ ಮಾಡಿ ಪಾದ ಎಲ್ಲ ಫಿಟ್ಟಾಗಿ ಕೂರಿಸಿದ್ದೀವಿ, ಸೀರೆ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿದ್ದೀವಲ್ಲ ಅದೆಲ್ಲ ಕಾಣೋದೇ ಇಲ್ಲ, ಕವರ್ ಆಗಿಬಿಡುತ್ತೆ. ಇಲ್ಲ ಒಂದೊಂದ್ಸರಿ ಹೆಂಗಾಗುತ್ತೆ ಅಂತಂದರೆ ಎಲ್ಲ ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ಎಷ್ಟೊಂದೆಲ್ಲ ಹೂವನ್ನ ಹಾಕಿ ನಾವು ರೆಡಿ ಮಾಡಿರೋ ದೇವರೇ ಕಾಣಿಸ್ದಂಗೆ ಮಾಡಿಬಿಡ್ತೀವಿ. ಆ ಥರ ಅದು ಡಿಪೆಂಡ್. ಬಟ್ ನನಗೆ ಈ ಥರನೇ ಇಷ್ಟ ಆಯಿತು. ಇದರೊಳಗೆ ನಾನು ಅಂದ್ಕೊಂಡೆ ಆವಾಗ ನಮಗೆ ಮಲ್ಲಿಗೆ ಹೂವಿಂದ ಈ ಥರ ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ನಾನು ಒಂದು ಸಣ್ಣ ಮಲ್ಲಿಗೆ ಹೂವು ಹಾರ ಕೂಡ ತೊಗೊಂಡ್ಬಿಟ್ಟಿದ್ದೆ. ಆಮೇಲೆ ಇದು ಕೂಡ ಶ್ರೇಷ್ಠ ಅಂತ ಹೇಳಿದ್ರು, ಈ ಹೂವಿನ ಹೆಸರೇನೋ ಹೇಳಿದ್ರು. ಸರಿ ಇದ್ರ ಮೇಲೆ ಇನ್ನೊಂದು ತೊಗೊಂಡೆ. ಇನ್ನು ವೈಟ್ ಅಂದರೆ ನಾನು ಇದನ್ನು ತೊಗೊಂಡ್ಬಿಟ್ಟಾದ್ಮೇಲೆ ಮಲ್ಲೇಶ್ವರಮಲ್ಲಿ ನೋಡಿದ್ರೆ ಇನ್ನೂ ದುಂಡಗೆ ತುಂಬ ಚೆನ್ನಾಗಿರೋ ಹಾರಗಳಿತ್ತು. ಮೊದಲೇ ಅಲ್ಲೇ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು ಸಿಗ್ತಾಯಿತ್ತೇನೋ ಅಂತ ನಂಗೆ ಅನ್ನಿಸ್ತು. ಹಾರ ಹಾಕಿ ನೋಡಿದೆ, ಅದು ನನಗೆ ಇಷ್ಟ ಆಗಲಿಲ್ಲ ಅಂತಲ್ಲ, ಅಂದರೆ ಅದು ಕವರ್ ಆಗಿಬಿಡುತ್ತೆ. ಈಗ ತಾನೇ ಇಷ್ಟೆಲ್ಲ ರೆಡಿ ಮಾಡಿದ್ದೀವಿ, ಬೇಡ ಅಂತ ಅನ್ನಿಸ್ತು. ಹಿಂಗಿಟ್ಟು ಹಂಗಿಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಫೈನಲಿ ನಂಗೆ ಹೆಂಗೆ ಇಷ್ಟ ಆಯಿತು ಹಂಗೆ ಮಾಡಿದ್ದು. ಡೇರೆ ಹೂವನೂ ಅಷ್ಟೇ, ಆಮೇಲೆ ಕಮಲ ಹೂವನೂ ಅಷ್ಟೇ. ಈ ಥರ ಸೈಡಲ್ಲೆಲ್ಲ ಇಟ್ಟರೆ ದೇವಿಗೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಮಲ್ಲಿಗೆ ಹೂವನ ತಲೆಗೆ ಹಿಂಗೆ ಸುತ್ಕೋತೀವಲ್ವ, ಆ ಥರ ಸುತ್ತಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಲ್ಲೆ ಹೂವನ ಸುತ್ತಿದ್ದೀನಿ. ಅದಾದ್ಮೇಲೆ ಮತ್ತೆ ಡೇರೆ ಹೂವ ಇಡಕ್ಕೆ ಹೋದೆ, ಅದೇನೋ ನಂಗೆ ಅದು ಇಷ್ಟ ಆಗಲಿಲ್ಲ. ಹಾಗೆ ಮಾಡಿ ಹಿಂಗೆ ಮಾಡಿ ಫೈನಲಿ ಒಂದು ಥರ ಸೆಟ್ ಮಾಡಿ ರೆಡಿ ಆಯಿತು. ಇದು ನಮ್ಮನೆಯ ವರಮಹಾಲಕ್ಷ್ಮಿಗೆ ನಾವು ರೆಡಿ ಮಾಡಿದ್ದ ರೀತಿ. ಇದರಲ್ಲಿ ಒಂದಿಷ್ಟು ಏನು ಕ್ರೆಡಿಟ್ ನನ್ನ ಹಸ್ಬೆಂಡ್ ಕೂಡ ಹೋಗಬೇಕು. ನಿಜವಾಗ್ಲೂ ಮನೆಯಲ್ಲಿ ಒಬ್ಬರೇ ಇದ್ದೀವಿ ಅಂತ ಅಂದಾಗ ಈ ಥರ ಹಸ್ಬೆಂಡ್ ವೈಫ್ ಸಪೋರ್ಟ್ ಇದ್ದರೆ ಎಷ್ಟು ಚೆನ್ನಾಗಿರತ್ತಲ್ವಾ, ಎಷ್ಟು ಹೆಲ್ಪ್ ಆಗುತ್ತೆ, ಕೆಲಸಗಳು ಎಷ್ಟು ಬೇಗ ಆಗುತ್ತೆ ಅಂತ ಅನ್ನಿಸ್ತು. ತುಂಬ ಮುದ್ದಾಗಿ ಬಂದಿತ್ತು ದೇವರು. ನನಗಂತೂ ಪೂಜೆ ಆದಮೇಲೆ, ಪೂಜೆ ಮುಗಿದ್ಮೇಲೆ ದೇವಿ ನೋಡಿದಾಗೆಲ್ಲ ಬರೀ ಅದೇ ನಾನು ಅನ್ಕೊಳ್ತಾ ಇದ್ದೆ, ನಂದೇ ದೃಷ್ಟಿ ಆಗೋಗಿರುತ್ತೆ ಅಂತ. ಆಮೇಲೆ ಪ್ಲೇಟ್ಗೆಲ್ಲ ನನ್ನ ಹಸ್ಬೆಂಡ್ ಅಲ್ಲ ಆಲ್ರೆಡಿ ಫ್ರೂಟ್ಸು ಅದು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಇಲ್ಲಿ ಪೂಜೆ ಮಾಡೋದು ಇನ್ನೂ ತಡ ಆಗಿಬಿಡುತ್ತೆ ಅಂತ ಹೇಳಿ. ಅದನ್ನೆಲ್ಲ ತೊಗೊಂಡು ಬಂದು ಇವಾಗ ಜೋಡಿಸ್ಕೊಳ್ಳೋದು. ತುಂಬ ಅತಿ ದೊಡ್ಡದಾಗೇನು ನಾನು ಕೂರ್ಸೋದಕ್ಕೆ ಹೋಗೋದಿಲ್ಲ. ದೇವ್ರ ಮನೇಲಿ ಎಷ್ಟು ಸ್ಪೇಸ್ ಸಿಗುತ್ತೆಯೋ ಅಷ್ಟರೊಳಗೆ ನಾನು ಮಾಡ್ತೀನಿ. ಆಮೇಲೆ ಯಾವಾಗಲೂ ವೆಂಕಟರಮಣ ಸ್ವಾಮಿ ದೇವ್ರ ಫೋಟೋದ ಮುಂದೆನೇ ಲಕ್ಷ್ಮಿ ಕೂರಿಸ್ಬೇಕು ಅಂತಲೂ ಹೇಳ್ತಾರೆ. ಅಕಸ್ಮಾತ್ ಸೈಡಲ್ಲಿ ಕೂರಿಸಿದ್ರು ನಾವು ಫೋಟೋ ಇಟ್ಬಿಟ್ಟು ಕೂರಿಸ್ಬೇಕು ಅಂತ, ಬರೀ ಲಕ್ಷ್ಮಿ ಪೂಜೆ ಮಾಡಬಾರ್ದು ಅಂತ. ಹಾಗಾಗಿ ನಾನು ಹಿಂಗೋ ಫೋಟೋ ಅಲ್ಲೇ ಇದೆ, ದೇವ್ರ ಮನೇಲಿ ಪುಟ್ಟದಾಗಿ ಜಾಗನೂ ಆಗುತ್ತೆ ಅಂತ ಹೇಳಿ ನಾನು ಅಲ್ಲೇ ಲಕ್ಷ್ಮಿಯನ್ನು ಕೂರಿಸ್ಬಿಡ್ತೀನಿ. ಎಲ್ಲರಿಗೂ ಕೂಡ ನಮ್ಮ ಮನೆ ಪೂಜೆ ಮಾಡಿರೋದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಗೆಜ್ಜೆ ವಸ್ತ್ರ ಅಂತ ಹೇಳ್ಬಿಟ್ಟು ಅದನ್ನು ಲಕ್ಷ್ಮಿ ಮೇಲೆ ಹಾಕೋಕ್ಕೆ ಅಂತಲೇ ತೊಗೊಂಡು ಬಂದಿದ್ದು. ಆಮೇಲೆ ಅದೇನೋ ಅಷ್ಟು ನನಗೆ ಅದು ಫುಲ್ಲು ಇದಾಗ್ತಾ ಇದೆ ಅಂತ ಅನ್ನಿಸ್ತು. ಚೆನ್ನಾಗಿತ್ತು, ಬಟ್ ದೇವ್ರ ಫೋಟೋಗೆ ಹಾಕ್ಬಿಡೋಣ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ದೇವ್ರಿಗೆ ಹಾಕ್ಬಿಟ್ಟೆ, ವೆಂಕಟರಮಣ ಸ್ವಾಮಿ ಫೋಟೋಗೆ. ಇದು ಎಲ್ಲನೂ ಕೂಡ ನನ್ನ ಹಸ್ಬೆಂಡೇ ಮಾಡಿಕೊಟ್ರು. ಹೆಂಗೋ ಫೈನಲಿ ಪೂಜೆ ಮಾಡಿದ್ವಿ. ಆಮೇಲೆ ನಾನು ತುಂಬ ಮಿಸ್ ಮಾಡಿಕೊಂಡೆ ನಮ್ಮ ಅಜ್ಜಿನ. ಇಷ್ಟೆಲ್ಲ ಮಾಡಿ ಅಜ್ಜಿ ಇಷ್ಟು ದಿನದ ಗ್ಯಾಪಲ್ಲಿ ಹೊರಟೋದ್ರಲ್ಲ, ಇದ್ದಿದ್ರೆ ಹಬ್ಬನೂ ನೋಡ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳಿ ನೆನ್ನೆನೂ ಕೂಡ ಫೋನ್ ಮಾಡಿ ಅದನ್ನೇ ಹೇಳ್ತಾ ಇದ್ದೆ, ದೇವ್ರು ಎಷ್ಟು ಚೆನ್ನಾಗಿ ಕೂರಿಸಿದೆ ಗೊತ್ತಾ, ನೀನು ಮಿಸ್ ಮಾಡಿಕೊಂಡೆ, ನೀನು ಇರಬೇಕಿತ್ತು ಅಂತ ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಾಯಿತು. ಮೇಡಮ್ ರೆಡಿನಾ? ಆಯಿತು. ಇವತ್ತು ತುಂಬ ಲೇಟ್ ಆಗೋಯ್ತು, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ ಎಲ್ಲ ರೆಡಿ ಆಯಿತಾ, ನಾನು ಸೀರೆ ಹಾಕ್ಕೊಂಡು ಬಿಡೋಣ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಬಂದೆ. ಇವಾಗ ಲಕ್ಷ್ಮೀ ಪೂಜೆನ ಶುರು ಮಾಡೋಣ.
ನಮ್ಮ ಮನೆ ಲಕ್ಷ್ಮಿ ಇವತ್ತು ಗೊತ್ತಿಲ್ಲ ನನಗೆ ಎಷ್ಟು ವರ್ಷದಲ್ಲಿ ನಾನು ಲಕ್ಷ್ಮಿನ ಕೂರಿಸಿದ್ದೀನಿ. ಬಟ್ ಇವತ್ತು ನನಗೆ ತುಂಬ 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 ಇಷ್ಟ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಡೈರೆಕ್ಟಾಗಿ ನೋಡೋದಕ್ಕೆ ನಾನಿಷ್ಟು ಆಗಲೇ ಸುಮಾರು ವರ್ಷ ಮಾಡಿದ್ದೀನಿ, ಕೂರಿಸಿದ್ದೀನಿ. ಅದರೊಳಗೆ ಇದು ನನಗೆ ಫಸ್ಟ್ ಟೈಮ್ ಇಷ್ಟು ಸ್ಯಾಟಿಸ್ಫೈಡ್ ಆಗಿದ್ದು, ಇಷ್ಟು ಖುಷಿ ಆಗಿದ್ದು ದೇವ್ರನ್ನ ನೋಡಿ ಚೆನ್ನಾಗಿ ಬಂದಿದೆ ಅಂತ ಅನಿಸಿದ್ದು ಇದೇ ಫಸ್ಟ್ ಅನಿಸುತ್ತೆ. ಸೊ ನೀವು ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಲಕ್ಷ್ಮಿ ಅಂತ. ದೀಪ ಹಚ್ಚಿದ್ಮೇಲೆ ನಾನು ಇನ್ನೂ ಪೂರ್ತಿಯಾಗಿ ತೋರಿಸ್ತೀನಿ, ಓಕೆನಾ? ಇನ್ನೂ ದೀಪ ಹಚ್ಚಿಲ್ಲ, ಟೈಮ್ ಆಗೋಯ್ತಲ್ವಾ ಅದಕ್ಕೆ. ಆಮೇಲೆ ಇದು ಸ್ಯಾರಿ ನಾನು ಹಾಕೊಂಡಿರೋದು. ಇದು ನನ್ನ ಮಗ ನೋಡಿ, ಪ್ರೀತು ಅಲ್ಲಿ ನೋಡಲಿ, ನನ್ನ ಮಗ ಈ ಥರ ರೆಡಿ ಆಗಿದ್ದೀನಿ. ಹಾಯ್ ಮೇಡಮ್, ಹಾಯ್. ಹೇ ಹೇ ಪ್ರೀತಮ್ ಈ ಥರ ಹಾಕೊಂಡಿದ್ದಾನೆ. ನಾನು ಈ ಥರ ನಮ್ಮನೆಯವರು ಕೂಡ ಫುಲ್ ಟ್ರೆಡಿಷ್ನಲ್ ಪಂಚೆ ಗಿಂಚೆ ಹಾಕೊಂಡು ರೆಡಿಯಾಗಿದ್ದಾರೆ. ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ತಗೊಬೇಕು. ಪ್ರಗತಿ ಸ್ಕೂಲಿಗೆ ಹೋಗಿರೋದ್ರಿಂದ ಪ್ರಗತಿ ಮಿಸ್ಸಿಂಗು. ಈವ್ನಿಂಗು ಪ್ರಗತಿದು, ಇವಾಗ ನಮ್ಮದು ಈವ್ನಿಂಗ್ ಪ್ರಗತಿದ್ದು ರಾಜ್ಯ ಬರ ಕೊಟ್ಬಿಡ್ತೀವಿ. ಇನ್ನು ಟೈಮ್ ಆಗೋಗುತ್ತೆ, ನಾನು ದೀಪ ಹಚ್ಬಿಡ್ತೀನಿ. ಹಬ್ಬ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಎಷ್ಟು ಸರಿ ಹೇಳಿದ್ರು ಕಡಿಮೆನೆ, ಅಷ್ಟು ಖುಷಿ ಆಗ್ತಾ ಇದೆ. ವರಮಹಾಲಕ್ಷ್ಮಿ ಇವತ್ತು ನಮ್ಮ ಮನೇಲಿ. ಕೂಜೋ ಇಲ್ಲಿ ಈ ಕಡೆ ನೋಡ್ಬೋದು. ಇಲ್ಲಿ ಬೈ ಕೂಜು ಕೂಚೋ ಸ್ವಾಮಿ ಕೈ ಮುಗಿ ಮಾಡ. ಇನ್ನು ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ. ಪ್ರಗತಿ ಬರೋದು ತಡ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡ್ವಿ. ನಾವೇ ಇದ್ವಿ ಅಲ್ಲ ಅಂತ ಹೇಳಿ. ಇಲ್ಲ ಅಂತಂದ್ರೆ ಪ್ರತಿ ವರ್ಷನೂ ಪ್ರಗತಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ರಜಾ ಕೊಡ್ತಾ ಇರಲಿಲ್ಲ. ಬಟ್ ಈ ವರ್ಷ ರಜಾ ಕೊಟ್ಟಿದ್ರು, ಈ ವರ್ಷ ನಾವೇ ಹಬ್ಬ ಮಾಡೋಕ್ಕಾಗಲಿಲ್ಲ. ಈ ಥರ ಆಗೋಯ್ತು. ಎಲ್ಲಾನು ಕೂಡ ದೇವ್ರ ಇಚ್ಛೆ, ದೇವ್ರಿಗೆ ಏನು ಬೇಕೋ ಅದನ್ನು ದೇವ್ರು ಮಾಡಿಸ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅದು ಬೇಕು ಅಂತ ಅಂದ್ರೆ ಮಾಡಿಸ್ಕೊಳ್ತಾರೆ, ಬೇಡ ಅಂತಂದರೆ ನಮ್ಮಿಂದ ತಡಿತಾರೆ. ಸೊ ಇದೆಲ್ಲ ಇರಬಹುದೇನೋ, ನಿಜನೂ ಇರುತ್ತೆ. ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ನಾನು ಎಲ್ಲಾರ್ಗು ಕೇಳ್ಕೊಳ್ಳೋದು ಒಂದೇನೆ, ಒಳ್ಳೆ ಮನಸ್ಸಿಂದ ಯಾರಾದರೂ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತಂದರೆ ಜಲಸನ್ನು ಬಿಟ್ಬಿಟ್ಟು ಅವ್ರಿಗೆ ಹಾರೈಸೋಣ. ಅವ್ರು ಹೆಂಗೆ ಮುಂದೆ ಹೋಗ್ತಾ ಇದ್ದಾರೆ ಅಂತ ನೋಡಿ ನಾವು ಕೂಡ ನಮ್ಮ ಲೈಫಲ್ಲಿ ಅದನ್ನು ಏನಂತ ಹೇಳ್ತೀವಿ ಅಳವಡಿಸ್ಕೊಂಡು ನಾವು ಕೂಡ ನಮ್ಮ ದಾರಿಯಲ್ಲಿ ನಾವು ಹೆಂಗೆ ಬೆಳಿಬೇಕಂತ ಯೋಚನೆ ಮಾಡೋಣ. ಒಬ್ಬರನ್ನ ತುಳಿದು ಬೆಳೆಯೋದು ಒಳ್ಳೆಯದೇ ಅಲ್ಲ. ಎಲ್ಲರಿಗೂ ಕೂಡ ನಮ್ಮನೆ ವರಮಹಾಲಕ್ಷ್ಮಿಯಲ್ಲಿ ನಾನು ಬೇಡ್ಕೊಂಡಿದ್ದು, ನನ್ನ ವ್ಯೂವರ್ಸು ನನಗೋಸ್ಕರ ಅಂತ ಟೈಮ್ ಕೊಟ್ಟು ನನ್ನ ಇಷ್ಟು ಪ್ರೀತಿ ಮಾಡೋ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಅವ್ರ ಫ್ಯಾಮಿಲಿಗೆಲ್ಲ ದೇವರು ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊಡ್ತೀನಿ. ಎಲ್ಲರೂ ಖುಷಿಯಾಗಿರೋಣ, ಸಂತೋಷವಾಗಿರೋಣ, ಆರೋಗ್ಯವಾಗಿರೋಣ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆರೋಗ್ಯ ಅಲ್ವಾ. ಎಲ್ಲರಿಗೂ ಕೂಡ ದೇವರು ಆರೋಗ್ಯ, ಆಯಸ್ಸು, ಭಾಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಇನ್ನು ವರಮಹಾಲಕ್ಷ್ಮಿ ವ್ರತ ಕಥೆ ಓದೋಣ ಅಂತ ಅಂದ್ಕೊಂಡು ಓದ್ತಾ ಇದ್ದೆ. ಅದಾದಮೇಲೆ ಈ ವರ್ಷದ ಹಬ್ಬದ ವ್ರತದ ದಾರ ಕಟ್ಕೊಂಡಿರಲಿಲ್ಲ, ಪೂಜೆ ಆದ್ಮೇಲೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೂಡ ರೆಡಿ ಮಾಡಿ ಕಟ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹಬ್ಬದ ಮುಂದಿನ ಭಾಗದ ವ್ಲಾಗನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಖಂಡಿತ ನಿಮಗೆ ಈ ವರಮಹಾಲಕ್ಷ್ಮಿಯನ್ನು ನಾನು ಅಲಂಕಾರ ಮಾಡಿರೋದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ನೆಕ್ಸ್ಟ್ ಸ್ಯಾರಿ ಡ್ರೇಪಿಂಗ್ ಬೇಕು ಮುಂಚೆಗೆ ಅಂತ ಅಂದರೆ ಹೇಳಿ, ನಾನು ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.